ಡ್ರಂಕ್ ಆ್ಯಂಡ್ ಡ್ರೈವ್ ಅಂದ್ರಾಗ ಫೈನ್ ಬಿದ್ದಾಗ 3ಕ್ಕಿಂತ ಹೆಚ್ಚು ಮಟ್ಟಿಗೆ ನಿಮಗೇನೋ ಫೈನ್ ಬಿತ್ತು ಅಂತ ಹೇಳಿದ್ರೆ ನಿಮ್ಮ ಲೈಸೆನ್ಸು ಕ್ಯಾನ್ಸಲ್ ಆಗುತ್ತೆ, ಮತ್ತೆ ಪುನಃ ಎಲ್ಲೆಲ್ಲಿ ಕೂತ್ಕೋಬೇಕು. ಹೇಗೆ ಅಂತ ಹೇಳ್ತೀನಿ. ನೀವು ಅಕಸ್ಮಾತ್ ಬೆಂಗಳೂರು ನಗರದಲ್ಲಾಗಿರ್ಬೋದು, ಯಾವುದೇ ಕಡೆ ನೀವು ಹೋದಾಗ, ಇವನ್ ಊಬರ್ ಆಗಿರ್ಬೋದು, ಇಲ್ಲ ರ್ಯಾಪಿಡ್ ಆಗಿರ್ಬೋದು, ಓಲಾ ಆಗಿರ್ಬೋದು, ಇಲ್ಲ ಕಂಪ್ನಿ ಆಗಿರ್ಬೋದು, ನಮ್ಮ KSRTC ಆಗಿರ್ಬೋದು, ಯಾವುದ್ರಲ್ಲಿ ಹೋದಾಗನೂ ನಿಮಗೆ ವೆರಿಫಿಕೇಷನ್ ಆಗುತ್ತೆ. ಹೌದಾ ಇಲ್ವಾ? ಏನು ವೆರಿಫಿಕೇಷನು? ಮಾಮೂನ್ ವೆರಿಫಿಕೇಷನ್. ಯಾವುದದು? ಪೊಲೀಸ್. ಅರ್ಥ ಮಾಡ್ಕೊಳ್ಳಿ. ಯಾಕದಾಗುತ್ತೆ? ಇವ್ರಿಗೇನಾದ್ರೂ ಕ್ರಿಮಿನಲ್ ಅಫೆನ್ಸ್ ಇದೆಯಾ, ಏನಾದರೂ ಕೇಸ್ ಇದೆಯಾ ಅಂಥೇಳಿ ಆ ವೆರಿಫಿಕೇಷನ್ ಹೇಗಾಗುತ್ತೆ ಅಂತ ನಾನು ಕೇಳ್ತೀನಿ. ಅದಕ್ಕಿಂತ ಮುಂಚೆ ಹೇಗಾಗುತ್ತೆ ಅಂತ ಕೇಳ್ತೀನಿ. ಕೇಸ್ಗಳು ಈಗ ನೀವು ಯಾವುದೋ ನಿಮ್ಮ ಫ್ರೆಂಡ್ಸ್ ಕಾಲ್ ಮಾಡ್ತಾರೆ, ಮಚ್ಚ ಯಾರೋ ಒಬ್ಬ ಗಲಾಟೆ ಮಾಡ್ತಾ ಇದ್ದಾನೆ ನಮ್ಮ ಹುಡುಗನಿಗೆ, ನೀನು ಚಕ್ನ ಓಡ್ಬಾ ಅಂತ ಹೇಳ್ತೀನಿ. ನಿಮ್ಮಲ್ಲಿರೋಂಥ ಬಿಸಿ ರಕ್ತ ಇರುತ್ತಲ್ಲ, ಅದು ತಡೆಯೋಕ್ಕಾಗಲ್ಲ ನಿಮಗೆ. ಚಕ್ನ ಹೋಗ್ತೀರ ಅವನು ರಕ್ಷಣೆ ಮಾಡೋಕ್ಕೆ. ನೀವು ಮಾಡಿರಲ್ಲ, ನೀವು ಹೊಡೆದಿರಲ್ಲ, ನೀವೇನು ಹೇಳಿರಲ್ಲ, ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇರ್ತೀರ. ನಿಮ್ಮ ಜೊತೆಲಿರೋ ಸ್ನೇಹಿತರೆ ಅವ್ರಿಗೇನೋ ಮಾಡಿರ್ತಾರೆ, ಹೆಚ್ಚು ಕಮ್ಮಿ ಆಗಿರುತ್ತೆ, ಕರೆಕ್ಟಾ? ಅಲ್ಲಿ ಕೇಸ್ ರಿಜಿಸ್ಟರ್ ಆದಾಗ ನಿಮ್ಮನ್ನು ಸೇರಿಸ್ತಾರೆ ಕೇಸಿಗೆ. ಅವಾಗ ಅಲ್ಲಿ FIR ಆಗುತ್ತೆ. FIR ಆದಾಗ ಏನಾಗುತ್ತೆ? ಕೇಸ್ ರಿಜಿಸ್ಟರ್ ಆದಾಗ ನಮಗೆ ಎಲ್ಲೇ ಹೋದರೂ ಕೆಲಸ ಸಿಗಲ್ಲ. ಯಾಕಂದರೆ ಮೇಯ್ನ್ ಕಂಪ್ನಿಗಳಲ್ಲಿ ಇವನ್ ನಮ್ಮ KSRTCನೂ ಇಲ್ಲಿ ಪೊಲೀಸ್ ವೆರಿಫಿಕೇಷನ್ ಮೇಯ್ನ್ ಇಂಪಾರ್ಟೆನ್ಸ್ ಆಗಿ ತಗೊಂಡೆ ಮತ್ತೆ ಕೆಲಸ ಕೊಡ್ತಾರೆ. ಅರ್ಥ ಆಗ್ತಿದೆಯಾ? ನನ್ನ ಹತ್ರ ಲೈಸೆನ್ಸ್ ಇದೆ, ನನಗೆ ಯಾಕೆ ತೊಗೊಂಡಿಲ್ಲ ಅಂತ ಹೇಳ್ತೀರಾ. ಪೊಲೀಸ್ ವೆರಿಫಿಕೇಷನ್ ಇರೋದೇನಕ್ಕೆ? ಕ್ರಿಮಿನಲ್ ಅಫೆನ್ಸ್ ಇದೆಯಾ, ಇಲ್ಲ ಏನಾದರೂ ಕೇಸ್ ಇದೆಯಾ ಅಂತೇಳಿ. ಅದು ಇದೆ ಅಂದರೆ ಡೆಫಿನೆಟ್ಲಿ ನಮಗೆ ಕೆಲಸ ಸಿಗೋದಿಲ್ಲ. ಅರ್ಥ ಆಗ್ತಿದೆಯಾ? ನೆಕ್ಸ್ಟು ಯಾಕೆ ಅಂತೇಳಿ ಮೇಯ್ನ್ ಬೇಕಾಗಿರೋಂಥದ್ದು ನಮ್ಮಲ್ಲಿ ಈ ಎಸ್ಪೆಷಲಿ ನಮ್ಮ ಕ್ಯಾಬ್ ಡ್ರೈವರ್ದು ಯಾವುದು MNC ಆಗಿರ್ಬೋದು, IT ಕಂಪ್ನಿ ಆಗಿರ್ಬೋದು, ಎಲ್ಲೇ ಆಗಿರ್ಬೋದು, ನೀವು ವಾಹನ ನಿಮ್ಮದೇ ಸ್ವಂತ ವಾಹನ ನೀವು ಓಡ್ತಾ ಇರುವಾಗ ನಿಮ್ಮದೆಲ್ಲ ವೆಹಿಕಲ್ ಡೀಟೇಲ್ಸು ಬ್ಯಾಕ್ ಆಫೀಸ್ನಲ್ಲಿ ಇರುತ್ತೆ. ಅಕಸ್ಮಾತ್ ಈ ಕೇಸಿಗೆ, ಈ ಗಾಡಿಗೆ ಫೈನ್ ಬಿದ್ದಿದೆ ಅಂದರೆ ಫಸ್ಟ್ ಇಂಟಿಮೇಷನ್ ಅವ್ರಿಗೆ ಹೋಗುತ್ತೆ. ಅರ್ಥ ಆಗ್ತಿದೆಯಾ? 3ಕ್ಕಿಂತ ಜಾಸ್ತಿ ನೀವೇನಾದ್ರೂ ಡ್ರಂಕ್ ಆ್ಯಂಡ್ ಡ್ರೈವ್ ಕೇಸ್ ಬಿತ್ತು ಅಂದರೆ ಇಮಿಡಿಯೇಟ್ಲಿ ನಿಮ್ಮ ಲೈಸೆನ್ಸ್ ಕ್ಯಾನ್ಸಲ್ ಆಗುತ್ತೆ, ಮತ್ತೆ ಪುನಃ ಎಲ್ಲೆಲ್ಲಿಗೆ ಹೋಗಬೇಕಾಗುತ್ತೆ. ಆಗ ಕಂಪ್ನಿಯವ್ರು ನಿಮಗೆ ಕೆಲಸ ಕೊಡ್ತಾರಾ? ಚಾನ್ಸೇ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಈ ಡ್ರಂಕ್ ಆ್ಯಂಡ್ ಡ್ರೈವ್ ಕೇಸಲ್ಲಿ ಫೈನ್ ಎಷ್ಟು ಗೊತ್ತಾ? 15,000 to 25,000 ಪ್ಲಸ್ ಆರ್ ಮೈನಸ್ ದಂಡ. ಬೇಕಾಯ್ದು ಯೋಚನೆ ಮಾಡಿ. ನನಗೆ ಹೋದ್ವಾರ ನನ್ನ ಒಂದು ಕಮ್ಯುನಿಟಿನಲ್ಲಿ, ನನಗೆ ನಾವು ತುಳುನವ್ರು ಆ್ಯಕ್ಚುಲಿ, ನಮಗೊಂದು ಓನ್ ಕಮ್ಯುನಿಟಿಗಳು ಇರಲ್ಲ ಇರುತ್ತೆ. ನಾನು ಬೆಳಗ್ಗೆ ಒಂದು ರಾತ್ರಿ ನೋಡೋಣ 12 to 1 ಗಂಟೆಗೆ ಫೋನ್ ಮಾಡಿದ್ರು. ಏನಪ್ಪ ಅಂತ ಕೇಳಿದೆ. ನಮ್ಮೊಂದು ಕಮ್ಯುನಿಟಿ ಇದೆ, ಕೆಲವೊಂದು ಗ್ರೂಪ್ಗಳು ಕಮ್ಯುನಿಟಿ ಇದೆ. ಫೋನ್ ಮಾಡಿದಾಗ, ಅಕ್ಕ ನನಗೆ ಪೊಲೀಸ್ನವ್ರು ಹಿಡಿದಿದ್ದಾರೆ ಅಕ್ಕ, ಡ್ರಂಕ್ ಆ್ಯಂಡ್ ಡ್ರೈವ್ ಅಂತ. ಎಂತ ಕುಡ್ದಿದ್ದ ಅಂತ ಕೇಳ್ತೀನಿ. ಹೌದು, 1-2 ಪೆಗ್ ಕುಡ್ದಿದೆ ಅಕ್ಕ. ಅದು ಅಕ್ಕನಿಗೆ ಡ್ರಾಪ್ ಮಾಡಲಿಕ್ಕಿತ್ತು, ಯಾರಿಲ್ಲ ಅಂತೇಳಿ 12 ಗಂಟೆ ಮೇಲೆ ಯಾವುದು ಬಸ್ಸು ಇಲ್ಲ, ಮತ್ತು ಓಲಾ ಊಬರ್ಗೆಲ್ಲ ಕಳ್ಸೋಕ್ಕಾಗಲ್ಲ ಅಂತೇಳಿ ನಾನೇ 2 ವೀಲರ್ ಹೆಲ್ಮೆಟೆಲ್ಲ ಹಾಕಿದ್ದೀನಿ ಅಕ್ಕ. ಆದರೂ ನನಗೆ ಪೊಲೀಸ್ನವ್ರು ಹಿಡಿದು ಫೈನ್ ಹಾಕಿದ್ದಾರೆ. ಎಷ್ಟು ಪೆಗ್ ಕುಡ್ದೆ ನೀನು ಅಂತ ಕೇಳಿದೆ.